ಹಾಯ್ ಬ್ರೋ. ಹಾಯ್ ಮಂಜು. ಏನು KS ಎಕ್ಸಾಮ್ ಆಗಸ್ಟ್ 27 ಫುಲ್ ಸ್ಟಡಿ ಜೋರ? ಯಾಕೆ ಬ್ರೋ? ಇರ್ಲಿ ಬಿಡಿ ಬ್ರೋ, ನೀವು ಕಷ್ಟಪಟ್ಟಿರೋದಕ್ಕೆ ಇವತ್ತಲ್ಲ ನಾಳೆ ಸಕ್ಸಸ್ ಸಿಗುತ್ತೆ. ಸಕ್ಸಸ್ ಇವತ್ತು ನೋಡಿ ಸಿಗ್ತಾರ ನಂಬಿಕೆ ನನಗೆ ಇದೆ ಮಂಜಿಲ್ಲ ಅಂತಲ್ಲ. 2019 KS ಎಕ್ಸಾಮ್ ಅದೊಂದು ಕನ್ಫರ್ಮ್ ಆಗಿರೋದು. ಅವಾಗ ನಮಗೆ ಅದೇ ಕೊನೆ ಅಟೆಂಪ್ಟ್ ಇತ್ತು. ನಮ್ಮ ಸರ್ಕಾರ ನಮ್ಮ ಮೇಲೆ ಇವತ್ತು ಒಂದು ಕಾಳಜಿಯಿಂದ ಕೊನೆ ಅವಕಾಶ ಆಗಿ ಸಿಕ್ಕಿದೆ ನಮಗೆ. ನನಗೆ ಇನ್ನೊಂದು ಅಟೆಂಪ್ಟ್ ಇದೆ, ಆದರೆ ಕೊನೆಯದಾಗಿ ಇರುವಂತಹ ಎಷ್ಟೋ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಏನಿರ್ತಾರೋ ಅವರಿಗೆ ಅವ್ರು ಒಂದು ಒಳ್ಳೆ ಒಂದು ಚಾನ್ಸ್ ಇದೆ ಇದು. ಆದ್ರೆ ಒಂದು KS ಎಕ್ಸಾಮ್ ನಡೆಸುವಂತ ದಿನಾಂಕ ಇದೆಯಲ್ಲ ಆಗಸ್ಟ್ 27 ಅದು ನಮ್ಗೆ ಟೈಮ್ ಸಾಕಾಗ್ತಿಲ್ಲ. ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ, ಹೇಗೋ ಎಲ್ಲೋ ಇದ್ಕೊಂಡು ಓದ್ತಾ ಇರ್ತೀವಿ, ಅದು ನಮ್ಗೆಲ್ಲ ಯಾವುದಕ್ಕೂ ಟೈಮ್ ಸಾಕಾಗ್ತಿಲ್ಲ. ಇದು ನನಗೆ ಅಷ್ಟೇ ಅಲ್ಲ, ಎಷ್ಟೋ ಜನ ಇದಾರಲ್ವಾ ಅವ್ರಿಗೂ ಟೈಮ್ ಬೇಕಲ್ವಾ. ಕೊನೆ ಅಟೆಂಪ್ಟ್ ಇತ್ತು ಮುಂಚೆ ಇದು ನಮಗೆ. ಈ ಕೊನೆ ಅಟೆಂಪ್ಟ್ ಇದು ನಾವು ಆಗ್ತಿ ಹೋಗ್ಬಿಟ್ಟು ಸೆಕೆಂಡ್ರಿ, ಬಟ್ ನಮ್ಗೆ ಟೈಮ್ ಬೇಕಾಗಿದೆ. ಸರ್ಕಾರ ಇದ್ರ ಬಗ್ಗೆ ನಮ್ಮ ಎಲ್ಲ ಸೀನಿಯರ್ಸ್ಗಳೆಲ್ಲ ಹೋರಾಟ ಮಾಡ್ತಿದ್ದಾರೆ. ನಾವು ಯಾವುದೋ ಮೂಲೆಯಲ್ಲಿ ಇದ್ದೀವಿ, ನಾವು ಅವ್ರ ಹತ್ರ ಹೋಗಿ ಹೋರಾಟ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ನಾವಿರುವಂತ ಸ್ಥಳದಲ್ಲಿ, ನಾವಿರುವಂತ ಜಾಗದಲ್ಲಿ ಕುತ್ಕೊಂಡು ಇಲ್ಲಿಂದನೇ ನಾವು ನಮ್ಮ ಕಷ್ಟಗಳನ್ನ ನೋವುಗಳನ್ನ ಹಂಚ್ಕೋಬೇಕಾಗಿದೆ. ಪ್ಲೀಸ್ ಯಾರು ಎಲ್ಲೆಲ್ಲಿದ್ರೋ ಕೊನೆ ಅಟೆಂಪ್ಟ್ ಇದು, ಕೊನೆಯ ನನ್ನ ಪರೀಕ್ಷೆ, ಕೊನೆಯ ನನ್ನ KS ಎಕ್ಸಾಮ್. ಈ ಎಕ್ಸಾಮ್ ನಾನು ಪಾಸ್ ಆಗ್ತಾನೆ ಇರೋ ಸೆಕೆಂಡ್ರಿ. ಈ ಎಕ್ಸಾಮ್ಗೋಸ್ಕರ ನಾವು ಕಾಯ್ತಾ ಇರ್ತೀವಲ್ಲ, ನಮ್ಮ ತಂದೆ ತಾಯಿಗಳು ಕೂಡ ಅವರು ಕಾಯ್ತಾ ಇರ್ತಾರೆ ನಮಗೋಸ್ಕರ. ಅದಕ್ಕೆ ನಿಮ್ ಕೈ ಹೋರಾಟ ಮಾಡಕ್ಕೆ ಆಗದೆ ಇರ್ಬೋದು, ಬೆಂಗಳೂರು ಬಂದು ನಿಮ್ ಕೈ ಹೋರಾಟ ಮಾಡಕ್ಕೆ ಆಗದೆ ಇರ್ಬೋದು. ನೀವ ಜಾಗದಿಂದಲೇ ನೀವಿರೋ ಸೆಂಟರ್ಸ್ಗೆ ಹತ್ರ ಏನಿರ್ತಿರೋ ದೂರ ಹೋಗ್ಬೇಕಾಗಿರುತ್ತೋ ಅಲ್ಲಿಂದ ನೀವೆಲ್ಲ ಒಂದು ಪೋಸ್ಟ್ ಮಾಡಿ. ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದೆ, ಅವ್ರ ಮನಸ್ಸು ಮಾಡಿದ್ರೆ ಎಲ್ಲೋ ಸಾಧ್ಯ ಆಗುತ್ತೆ. ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಾರೆ, ಅದು ಗೊತ್ತಿಲ್ಲ. ನಮ್ಗೆ ಬೇಕಾಗಿರೋದು ಕೊನೆ ಅಟೆಂಪ್ಟ್ ಇದು, ನಮಗೆ ಕಾಲ ಅವಕಾಶ ಬೇಕಾಗಿದೆ. ಅದಕ್ಕೋಸ್ಕರ ದಯಮಾಡಿ ಈ ಎಕ್ಸಾಮ್ ಪೋಸ್ಟ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ, ತುಂಬಾನೇ ಅನುಕೂಲ ಆಗುತ್ತೆ ಸೀನಿಯರ್ಸ್ಗಳಿಗೆ. ಅದರಲ್ಲೂ ಫಸ್ಟ್ ಆಫ್ ಆಲ್ ಇದು ಲಾಸ್ಟ್ ಅಟೆಂಪ್ಟ್ ಅಂತ ಕುಳಿತುಕೊಂಡಿರೋರಿಗೆ ಬಹಳ ಅವಕಾಶ ಸಿಗುತ್ತೆ. ನಮಸ್ಕಾರ.